ರಾಜ್ಯ ಬಿಜೆಪಿಯಲ್ಲಿ ಬಣ ಸಂಘರ್ಷ ತಾರಕಕ್ಕೇರಿದೆ. ಪ್ರತ್ಯೇಕ ವಕ್ಫ್ ಹೋರಾಟ ನಡೆಸ್ತಾ ಇರೋ ಯತ್ನಾಳ್ ಟೀಮ್ ಸಹಕಾರ ಕೊಡಬೇಡಿ ಅಂತ ಕೇಸ್ ದಾಖಲಿಸಿ ಅಂತ ಬಿಜೆಪಿ ಘಟಕಗಳಿಗೆ ವಿಜೇಂದ್ರ ಟೀಮ್ ಸಂದೇಶವನ್ನು ಕಳಿಸಿದೆ. ಆದರೆ ಇದಕ್ಕೆ ಡೋಂಟ್ ಕೇರ್ ಎಂದಿರುವ ಯತ್ನಾಳ್ ಕಲಬುರಗಿಯಲ್ಲಿ ವಕ್ಫ್ ವಿರೋಧಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಮಧ್ಯೆ ಪಕ್ಷದಲ್ಲಿ ಒಡಕಾಗಿರೋದನ್ನ ಯಡಿಯೂರಪ್ಪ ಒಪ್ಪಿಕೊಂಡಿದ್ದಾರೆ. ಆದರೆ ನಾವ್ಯಾರೂ ಸಿಎಂ ಆಗೋಕೆ ಹೊರಟಿಲ್ಲ ಅಂತ ಯತ್ನಾಳ್ ಟಾಂಗ್ ಕೊಟ್ಟಿದ್ದಾರೆ. ಅನ್ಕೊಂಡೋ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಸಹ ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ವಿನಂತಿ. ಬರಲ್ಲ ಅಂತಿದ್ದಾರೆ ಸರ್ ಅವರು. ಉಳಿದಂಥದ್ದು ಅವ್ರಿಗೆ ಬಿಟ್ಟದ್ದು, ಕೇಂದ್ರದ ನಾಯಕರಿಗೆ ಬಿಟ್ಟು. ವರಿಷ್ಠ ಗಮನಕ್ಕೆ ತರ್ತೀರಾ ಸರ್? ಎಲ್ಲ ವರಿಷ್ಠ ಗಮನಕ್ಕೆ ಎಲ್ಲ ಗೊತ್ತಿರುತ್ತೆ, ನೋಡೋಣ. ಭಯ ಯಾಕಾಗ್ತದ್ರಿ? ನಾವು ಜನರ ಸಲ ಹೋರಾಟ ಮಾಡಕತ್ತೀವಿ. ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಇಲ್ಲ. ರಾಜ್ಯಾಧ್ಯಕ್ಷ ಕಸೂರಿನ ಸಲ ಹೋರಾಟ ಇಲ್ಲ, ಮುಖ್ಯಮಂತ್ರಿ ಅವ್ರ ಸಲ ಹೋರಾಟ ಇಲ್ಲ. ಜನಜಾಗೃತಿ ಮಾಡಕತ್ತೀವಿ ಹೊರತು ಯಾವುದೇ ರಾಜ. ನನ್ನ ಪ್ರಕಾರ ನಾನೇನೆ ಇದನ್ನು ಹೇಳಿದೆ ನ್ಯೂಸಲ್ಲಿ. ನೀವು ವಕ್ಫ್ ಹೋರಾಟಕ್ಕೆ ಹೋಗಿ ಅದ್ರ ವಿಜಯೇಂದ್ರ ಯಡಿಯೂರಪ್ಪ ಇವ್ರ ಮೇಲೆ ಬೈಕ್ ಕೊಂಡು ಓಡಾಡಿದ್ರೆ ಯು ವಿಲ್ ಸ್ಟ್ಯಾಂಡ್ ಎಕ್ಸ್ಪೋಸ್ಡ್ ಅಷ್ಟೇ. ನಿಮ್ಮ ಉದ್ದೇಶ ಅಲ್ಲೇನು ಅನ್ನೋದು ಗೊತ್ತಾಗ್ತಿದೆ. ಹೌದು, ವಕ್ಫ್ ಹೋರಾಟವನ್ನೇ ಬಹಳ ಗಂಭೀರವಾಗಿ ಮಾಡಿಕೊಂಡು ಆ ಮೂಲಕ ಜನಮೆಚ್ಚುಗೆಯನ್ನು ಸಂಪಾದನೆ ಮಾಡಿದ್ರೆ ನನಗೇನು ತಪ್ಪು ಅನ್ಸಲ್ಲ. ಜನನೂ ಅದನ್ನು ಒಪ್ಕೋತಾರೆ. ಹಾಂ ಅಲ್ವಾ? ಆದರೆ ಪ್ರಾಬ್ಲಮಲ್ಲಿ ಬರ್ತಿರೋದು ಏನು ಅಂತಂದ್ರೆ ನೀವು ಅದನ್ನು ಬಳಸ್ಕೊಂಡು ನನ್ನ ಮೇಲೆ ದಾಳಿ ಅಂತ ಅವ್ರಿಗೆ ಅನುಮಾನ. ಸನ್ಮಾನ್ಯ ಶ್ರೀ ವಿಜಯೇಂದ್ರ ತಂದೆಯವರೇನೋ ಪುಕ್ಕಟ್ಟೆ ಸುಲಭವಾಗಿ ಕರೆದ್ಬಿಟ್ರೆ ಎಲ್ಲ ಬಂದ್ಬಿಟ್ಟು ಕೂತ್ಕೊಂಡು ಮಾತಾಡ್ಬಿಟ್ಟು ಹೋಗ್ಬಿಡ್ಬೇಕು ಅಂತ ಅಷ್ಟು ಸುಲಭ ಇದೆಯಾ? ನೀವೆಲ್ಲರನ್ನೂ ನಿಮ್ಮ ಮೇಲೆ ಎಗರಾಡ್ದವ್ರನ್ನೆಲ್ಲ ಹಾಗೆ ಕರೆದ್ಬಿಟ್ಟು ಮಾತಾಡಿಸ್ಬಿಟ್ಟು ಸಮಾಧಾನ ಮಾಡಿದ್ರಾ? ನೀವು ಮಾಡಿಲ್ವಲ್ಲ. ನೀವೆಲ್ಲಿ ಮಾಡಿದ್ರಿ? ಮಾಡಿಲ್ಲ. ಅದಕ್ಕೆ ಹಿಂಗೆ ಆಗ್ತಾ ಇರೋದು ಇದು. ಸೊ ಅಲ್ಟಿಮೇಟ್ಲಿ ಇದಕ್ಕೆ ಉತ್ತರ ಇರೋದೇನು? ಮೇಲಿನಿಂದ ಶಂಖದಿಂದ ನೀರು ಬೀಳಬೇಕು. ಆಗಲೇ ತೀರ್ಥ ಬಂದರೆ ಸರಿ, ಇಲ್ಲದ್ರೆ ಇದು ಹಿಂಗೇನೆ. ನನ್ನ ಪ್ರಕಾರ ವೆರಿ ಗುಡ್, ಚೆನ್ನಾಗಿ ಫೈಟಿಂಗ್ ಮಾಡಿ, ಒಳ್ಳೇದಾಗಲಿ ನಿಮಗೆ. ಮತ್ತೆ ಎಂಟರ್ಟೈನ್ಮೆಂಟ್ ಪುಕ್ಕಟ್ಟೆ ಕೊಡ್ತೀವಿ ಇಂದಾಗ ಬೇಡ ಅನ್ನೋಕ್ಕಾಗತ್ತಾ? ಮಾಡ್ರಿ ಫೈಟ. ಸರಿ, ಈ ರಾಜ್ಯ ಕಿಸಾನ್ ಸಂಘ ಬೆಂಗಳೂರಿನಲ್ಲಿ ಇವತ್ತು ರೈತ ಗರ್ಜನೆ ಹೆಸರಿನಲ್ಲಿ ಒಂದು ಪ್ರತಿಭಟನೆ ಮಾಡಿದೆ. ಅದಕ್ಕೆ ವಿಜಯೇಂದ್ರ ಕೂಡ ಹೋಗಿಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಕಿರಿಕಾಡ್ದು ಅಲ್ಲೆಲ್ಲ ಮಾತಾಡೋವಾಗ ಅಲ್ಲಿ ಯಾವುದೋ ಇದರಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಹೇಳಿದ್ರು, ಮುಸ್ಲಿಮರ ಮತ ಹಕ್ಕು ರದ್ದು ಮಾಡಿಬಿಡಬೇಕು, ಸಂವಿಧಾನ ಅಪಾಯದಲ್ಲಿದೆ ಎಂದು ಯಾವಾಗಲೂ ಹೇಳುವ ಕಾಂಗ್ರೆಸ್ಸು ಈಗ ವಕ್ಫ್ ಬಿಲ್ ಮೂಲಕ ಮೋದಿ ಟಕ್ಕರ್ ಕೊಟ್ಟಿದ್ದಾರೆ ಡ್ಯಾಶ್ ಡ್ಯಾಶ್ ಅಂತೆಲ್ಲ ಅವರು ಯಾರು ಅವ್ರವ್ರು ಹೇಳಿದ್ದಾರೆ. ಈ ಮಧ್ಯೆ ವಕ್ಫ್ ಬಿಲ್ಲನ್ನು ಅಂದರೆ ತಿದ್ದುಪಡಿ ಏನಿದೆ ಅದನ್ನು ಈ ಸೆಷನ್ನಲ್ಲೇ ತರುತ್ತೆ ಕೇಂದ್ರ ಸರ್ಕಾರ ಅಂತ ಹೇಳ್ತಿದ್ದಾರೆ. ರೈತರುಗಳಿಗೆ ನೋಟಿಸ್ಗಳನ್ನು ಕೊಟ್ಟು ಸಿದ್ದರಾಮಯ್ಯನವರನ್ನು ಕೇಳಿ ಜಮೀರ್ ಅಹಮದ್ ಅವರು ಎಲ್ಲಾ ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಮಠಮಾನ್ಯಗಳಿಗೆ ದೇವಸ್ಥಾನಗಳಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಜಮೀನುಗಳನ್ನು ಕಿತ್ಕೊಳ್ತಕ್ಕಂಥ ದುಸ್ಸಾಹಸಕ್ಕೆ ರಾಜ್ಯ ಸರ್ಕಾರ ಕುಮ್ಮಕ್ ನೀಡ್ತಾ ಇದೆ. ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯು ಕೂಡ ಹೋರಾಟವನ್ನು ಮಾಡ್ತಾ ಇದೆ. ಪಾಕಿಸ್ತಾನದಲ್ಲಿ ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಮುಸ್ಲಿಂ ಜನಾಂಗಕ್ಕೆ ಅವ್ರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ತರ ಮಾಡಿದ್ರೆ ಏನು ವಕ್ಫ್ ಮಂಡಳಿ ಯಾವ ಕಾನೂನು ಇಲ್ಲದೆ ಯಾರ್ದು ಬೇಕಾದ್ರೂ ಆಸ್ತಿ ಎಲ್ಲವನ್ನು ಕಿತ್ಕೋಬಹುದು ಅಂತ ಹೇಳ್ತಾ ಇದ್ರು. ಅದು ಬಹಳ ಅನ್ಯಾಯ. ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ತರ ಮಾಡಬೇಕು. ಒಂದು ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ಥರ ಮಾಡಬೇಕು ಅಂತಂದ್ರೆ ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕಲ್ವ ಸರ್ ತಿದ್ದುಪಡಿಗೆ? ಅದು ಆಗತ್ತಾ? ಮಾಡಲ್ಲ. ಕಾಂಗ್ರೆಸ್ ಈಸ್ ನಾಟ್ ಇನ್ ಎ ಪೊಸಿಷನ್. ಕಾಂಗ್ರೆಸ್ಗೆ ಬ್ಯಾಲೆನ್ಸಿಂಗ್ಗೆ ಬಹುದೊಡ್ಡ ಕೆಲಸ ಆಗಿಬಿಟ್ಟಿದೆ ಈ ದೇಶದಲ್ಲಿ. ಅವ್ರಿಗೆ ಪಕ್ಷ ಕಟ್ಕೊಳ್ಳೋದು ಹೋಗಲಿ, ಆ ಪಕ್ಷನ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ಮಧ್ಯೆ ಬ್ಯಾಲೆನ್ಸ್ ಮಾಡೋದೇ ಅವ್ರಿಗೆ ದೊಡ್ಡ ಕೆಲಸ. ಹಾಗಾಗಿ ಏನಾಗೋಗ್ತಾ ಇದೆ, ಕೆಲವೆಡೆಗಳಲ್ಲಿ ಬಹುಸಂಖ್ಯಾತರವ್ರನ್ನ ನಂಬಕ್ಕೆ ತಯಾರಿ ಇಲ್ಲ, ಕೆಲವೆಡೆಯಲ್ಲಿ ಅಲ್ಪಸಂಖ್ಯಾತರು ಅವ್ರನ್ನ ನಂಬಕ್ಕೆ ತಯಾರಿ ಇಲ್ಲ. ಅಬ್ಬೇಪಾರಿ ಎಡಬಿಡಂಗಿ ಆಗೋಗಿದೆ ಇದು ಪರಿಸ್ಥಿತಿ ಈಗ. ಹಾಗಾಗಿ ಅಷ್ಟು ಸುಲಭ ಅಲ್ಲ. ಅವ್ರು ಸಪೋರ್ಟ್ ಮಾಡ್ಬಿಟ್ಟು ನಿಂತ್ಕೋತಾರಾ? ನಿಂತ್ಕೋತಾರೆ ಅಷ್ಟೇ. ಆಮೇಲೆ